ಹೊನ್ನರ್ಕಾಗ ಬತ್ತದ ಸುಮಾರು ವರ್ಷ ಅಂಡು ಕಣ್ಣನ ತೀರೊನ್ನಕ ಜೋಕುಲು ಮುಜ್ಜನಟ್ಟು ಒಂಜಿ ಬಾಲೆ ಅಮ್ರಾಣಿ ಪೋಂಡು ಇಲ್ಲೊಂಜಿ ಎಡ್ಡಾಡು ದೇರೆಡ್ಡ ಮಲ್ತಿನ ಕೊಟ್ಟನ ಕಾಂಚೂರು ದೇರಿ ಕೈ ಮುಗಿಬೇನು ಕಾಡು ಮಾಲ್ಪಾಡು ಸುಮಾರು ಹತ್ತಿಪೋಯೆ ಅವೇನು ತಾಲೂಕು ಉದಾಹರಣೆ ಇದ್ದಿ ಅಂತ ಬಂಡೇರು. ಇದು ಭಾಗೀರಥಿಯವರು ತುಂಬಾ ಆತ್ಮೀಯರು, ತುಂಬಾ ಪ್ರಾಮಾಣಿಕರು ಕೂಡ ಆಗಿದ್ದಾರೆ. ಯಾವಾಗಾದರೂ ಮುರಿದು ಬೀಳುವಂತಹ ಸ್ಥಿತಿಯಲ್ಲಿರುವಂಥ ಒಂದು ಮನೆ ಇದೆ. ಬಾಳಿಲ ಗ್ರಾಮ ಪಂಚಾಯತ್ಗೊಳಪಟ್ಟಿರುವ ಬಾಳಿಲ ಗ್ರಾಮದ 1ನೇ ವಾರ್ಡ್ನಲ್ಲಿ ಹೊನ್ನಡ್ಕ ಎನ್ನುವ ಒಂದು ಕಾಲೋನಿಯ ಪ್ರದೇಶದಲ್ಲಿದ್ದೇವೆ. ಇಲ್ಲೊಂದು ಮನೆ ಇದೆ, ತಾವು ಗಮನಿಸ್ತಾ ಇದ್ದೀರಿ. ಈ ಮನೆಯಲ್ಲಿ ಒಂಟಿ ಜೀವವೊಂದು ವಾಸಿಸ್ತಾ ಇದೆ. ಆ ಕುಟುಂಬ ಇವತ್ತು ಒಂಟಿ ಜೀವದ ಆ ಮಹಿಳೆ ಕಷ್ಟಪಡ್ತಾ ಇದ್ದಾರೆ. ಯಾಕಂದರೆ ಅವರ ಮನೆ ಯಾವುದೇ ಹೊತ್ತಲ್ಲಾದರೂ ಬೀಳುವಂಥ ಸ್ಥಿತಿ ಇದೆ. ಹಾಗಾಗಿ ಇದನ್ನು ಸಮಾಜ ಗಮನಿಸಬೇಕು, ಸಹೃದಯರು ಸ್ಪಂದಿಸಬೇಕು ಎನ್ನೋ ಕಾರಣಕ್ಕೆ ಈ ಮನೆಯ ಸಮಸ್ಯೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ನೋಡೋಣ, ಈ ಮನೆಯ ಒಳಗಡೆ ಹೋಗೋಣ. ಅವರು ಇದ್ದಾರೆ. ಅಮ್ಮ ನಮಸ್ತೆ. ನಮಸ್ತೆ. ಅವರ ಬಲೆ ಪಿದೈ ಬಲೆ. ಕುಳ್ಳೆ ಮುಳ್ಳೆ ಕುಳ್ಳೆ ಕುಳ್ಳೆ. ಇವರು ಭಾಗೀರಥಿ ಅಂತ ಹೆಸರು, ಭಾಗಿ ಅಂತ ಕರೀತಾರೆ. ಏತು ವರ್ಷ ಇರಗಿತ್ತೆ? 25. 65 ವರ್ಷದಲ್ಲೂ ಕೂಡ ಹುಷಾರು ಇರುವಂಥ, ಅಂದರೆ ಸೌಖ್ಯ ಇರುವಂಥ ಸಂದರ್ಭದಲ್ಲಿ ಅವರು ಪಕ್ಕದ ಮನೆಗಳಿಗೆ ಅಥವಾ ಇನ್ನಿತರ ಕಡೆಗಳಿಗೆ ಕೆಲಸಕ್ಕೆ ಹೋಗಿ ಹೊಟ್ಟೆಯನ್ನು ತುಂಬಿಸುವಂಥ ಸ್ಥಿತಿ ಇವರದ್ದಾಗಿದೆ. ಹುಷಾರುಳ್ಳಾರ? ಹುಷಾರು ಆಯ್ತಾ. ಮರ್ದು ಹೋತಿತ್ತೆ ಪಂಜಾಗ ಮರ್ದು ಬರೋಂತು ಕೆಲಸ ಹೋಗಂತುಲ್ಲೆ ಅಂಚ ಇರು. ಏತು ವರ್ಷ ಹೊಡ್ತು ಮುಳ್ಳುಳ್ಳಾರ ಜೋಕ್ಳು ಪುಟ್ಟಾರ ದುಂಬೆ ಮುನ್ಪೊಳ್ಳೆ ಅಂಚ ಹೊನ್ನರ್ಕಾಗ ಬತ್ತದ ಸುಮಾರು ವರ್ಷ ಅಂಡು ಏರು ಪುರ ಇತ್ತಾರೆ ದುಂಬು ಎಲ್ಲ ಎನ್ನ ಹಂಡ ಎಲ್ಲ ಕಣ್ಣನ ತೀರೊನ್ನಕ ಜೋಕ್ಳು ಏತು ಜೋಕ್ಳು ಮುಜ್ಜನಟ್ಟು ಒಂಜಿ ಬಾಲೆ ಅಮ್ರಾಣಿ ಪೋಂಡು ನಾನು ಹೊತ್ತೆಪ್ನ 2 ಜನ ಒತ್ತಿ ಮಗಲೇನು ಕೊಡ್ತೆ ಒಂಜಿ ಮಗೆ ಎನ್ಮೂರ್ಕುಲೆ ಫುಲ್ ಅಡ್ಕಲ್ಲ ಅಗ್ಲಪುರ ಬರೋಂದಿಪ್ಪಾರ ಬರ್ಪೇರೆ ಪಣ ಬರ್ಪೇರೆ ಹೋಗ್ಪೇರ ಅತ್ತಿ ಅಂಚ ಇಲ್ಲಿ ಪೂರ ಬೂರಿಯರ ಆತಂಡ ಇಲ್ಲಿ ಪೂರ ಬೂರಿಯರ ಆತಂಡ ಪೂರ ಮಗರ ಆತಂಡ ನರ್ಕ ಬತ್ತದು ಪೂರ್ಣ ಇದಕ್ಕ ಮುಟ್ಪಣೇನು ಕಾಂಚೂರು ಮಣ್ಣುಟೆ ಸೈಪೆ ಅಂದು ಅಣ್ಣ ಜುವ ಮುಟ್ಪಣೆ ಬಂಡ್ಲ ಮಲ್ಲಜ್ಜಿ ಅಂತೇನು ಮುಟ್ಪಣೆ ಇಲ್ಲ. ಇಲ್ಲೊಂದು ಜಡ್ಡೆ ಹೊಡ್ಚ ಇಲ್ಲೊಂದು ಜಡ್ಡೆ ಅವಳು ದೇರೆಡ್ಡೆ ಮಲ್ತಿನ ಕೊಟ್ಟನ ಕಾಂಚೂರು ದೇರಿ ಕೈ ಮುಟ್ಬೇನು ಅತ್ತಿ ಬಿಟ್ಟು ಒಡೆ ಬೇಲೆ ಪೌಂದಿಪ್ಪಾರ ಏನು ಪೆರ್ಮುಂಡೋಗ ಹೋಗ್ನ ದುಂಬುಡ್ತೆ ಎಲ್ಲೆರಾಗ ಆಡೆ ಹೋಗ್ನ ಏನು ಜೋಕ್ಳು ಏನು ಪೂರ ಅಲ್ಪಣೆ ಬಂದಿಂಜ ಇತ್ತನ ಅಜ್ಜರಿ ಪುನನೆ ಅಜ್ಜರಿ ತೀರೋಯರು ಅಡ್ಡ ಕೆಲಸ ಹೊರೊಂದಿಲ್ಲೇರು ಸಂಬಳ ಕಮ್ಮಿ ಅಲ್ಲ ಹಂಗೆ ಬಂದಿಂಜಾರ ಆಡತ್ತ ತುಂಬೇರದಲ್ಲ ತೀರ್ಜಿ ಉಣಿಯರ ತಿನಿಯರ ಪುರ ಉಣ್ಯರ ಏನು ಕಿರಾಯ ತಿನ್ಪುಡ ಕಾಡಿಜ್ಜಿ ಅಂಕ್ ಕಾಡು ಮಾಲ್ಪಾಡು ಸುಮಾರು ಹತ್ತಿಪೋಯೆ ಅವೇನು ತಾಲೂಕು ಉದಾಹರಣೆ ಇದ್ದಿ ಅಂತ ಬಂಡೇರು ಬುಕ್ಕ ಒಂದು ಮನೆ ಸೆಟ್ಗೆ ಕಟ್ಟೆ ಒಂದೆರಡು ಸಾವಿರ ಮನೆ ಸೆಟ್ಗೆ ಕಟ್ಟೆ ಅಂಚ ಓಟುಂಡತ ಓಟು ಪೋಪೇನು ಓಟುಗೆ ಏನಾರು ಬರ್ಪೇರು ಒಟ್ಟಿಗೆ ಏನಾರು ಬರ್ಪೇರು ಎಂಕದಲ್ಲ ಸಾಮಾನು ಪುಜೇರು ಅತ್ತೆ ಪಂಚಾಯತ್ ಪುರ ಪಂಡ ಕಷ್ಟ ಪುರ ಪಂತೆ ಸುಮಾರು ಸತ್ತಿ ಪೋಯೆ ದಾಲ ತಿಕ್ಕು ಜಂಕ್ ಏನೋ ಮಗೆ ಏನು ಹೋಯ ಅದಕ್ಕೆ ಏನೋ ಹೊತ್ತಿ ಪೋಯೆ ಸುಮಾರು ಸತ್ತಿ ಪೋಯೆ ಆಯ್ ಜಿಂಕ್ ದಾಲ ತಿಕ್ಕು ಜಿಂಕ್. ಸರಿ ವೀಕ್ಷಕರೇ, ಇದು ಅವಸ್ಥೆ ಭಾಗಿಯವರದ್ದು. ನೀವು ಗಮನಿಸ್ತಾ ಇದ್ದೀರಿ ಇವರ ಮನೆಯನ್ನು ಕೂಡ. ಈ ಮನೆಯ ಒಳಗೆ ಯಾವ ಸ್ಥಿತಿ ಇದೆ ಅಂತ ನಿಮಗೆ ತೋರಿಸ್ತಾ ಇದ್ದೇನೆ. ಯಾವುದೇ ಹೊತ್ತಿನಲ್ಲಾದರೂ ಬೀಳಬಹುದಾದಂಥ ಮನೆ ಇದು. ತಾವು ಗಮನಿಸ್ತಾ ಇದ್ದೀರಿ, ಮಣ್ಣಿನ ಗೋಡೆ ಇದೆ. ಒಂಟಿ ಜೀವ ಈ ಮನೆಯಲ್ಲಿ ಕಳೀತಾ ಇದೆ. ಈಗ ಅವರು ತನ್ನ ನೋವನ್ನು ಹೇಳಿಕೊಂಡಿದ್ದಾರೆ. ವೀಕ್ಷಕರೇ, ಈ ಮನೆಯ ಪರಿಸ್ಥಿತಿಯನ್ನು ಕಂಡು ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂಥ ತ್ರಿವೇಣಿ ವಿಶ್ವೇಶ್ವರ ಅವರು ಆ ಮನೆಗೆ ಏನಾದರೂ ಮಾಡಿಕೊಡು, ಯಾಕಂದರೆ ಅವರ ದಾಖಲೆ ಪತ್ರಗಳು ಸರಿ ಇಲ್ಲದ ಕಾರಣ ಸರ್ಕಾರದಿಂದ ಅವರಿಗೆ ಏನು ಯೋಜನೆಗಳನ್ನು ದೊರಕಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೆ ಜನಪ್ರತಿನಿಧಿಗಳು ಈ ಬಗ್ಗೆ ಮನಸ್ಸು ಮಾಡಬೇಕು. ಬಹುಶಃ ಈ ಹಂತದಲ್ಲಿ ಸಾರ್ವಜನಿಕರಿಂದ ಸಹಕಾರವನ್ನು ಪಡೆದು ಏನಾದರೂ ಮಾಡಬಹುದು ಎನ್ನುವಂಥ ಯೋಚನೆಯನ್ನು ತ್ರಿವೇಣಿಯವರು ಇಟ್ಟುಕೊಂಡಿದ್ದಾರೆ. ಈ ನಿಮ್ಮ ವಾರ್ಡ್ನವರೇ, ಅವರು ತುಂಬ ಕಷ್ಟದಲ್ಲಿದ್ದಾರೆ, ಏನು ಮಾಡ್ಬೋದು? ನಮ್ಮ ವಾರ್ಡ್ ಸದಸ್ಯರಂತಹ ಭಾಗಿಯವರು
ಯಾಕಂದ್ರೆ ನಾವು ತುಂಬ ಸಲದಿಂದಲೂ ಪರಿಚಯವೇ, ತುಂಬ ಆತ್ಮೀಯರು, ತುಂಬ ಪ್ರಾಮಾಣಿಕರು ಕೂಡ ಆಗಿದ್ದಾರೆ. ಇತ್ತೀಚೆಗೆ ನಾನು ರಾಜಕೀಯಕ್ಕೆ ಬಂದ ನಂತರ ಇವಳ ಮನೆಯ ಪರಿಸ್ಥಿತಿ, ಮನಸ್ಸಿನ ಪರಿಸ್ಥಿತಿ ಎರಡನ್ನೂ ಕೂಡ ನೋಡಿ ಅರ್ಥ ಮಾಡಿಕೊಂಡೆ. ಆದರೆ ಬಾಕಿ ರೀತಿಯಲ್ಲಿ ನಮ್ಮ ಕೈಲ ಸಹಾಯ ನಮಗೆ ಮಾಡಲಿಕ್ಕೆ ಆಗಿಲ್ಲ. ಆದಷ್ಟು ಪ್ರಯತ್ನ ಬಂದೆ, ಅವಳಿಗಾದಂತಹ ರೆಕಾರ್ಡ್ಗಳನ್ನು ಮಾಡಬೇಕು ಅಂತ ಹೇಳುವ ತುಂಬ ಪ್ರಯತ್ನ ನಮ್ಮ ಪಂಚಾಯತ್ ಮುಖಾಂತರ ನಾನು ಬಂದಿದ್ದೇನೆ. ಹಾಗೆ ಕೊರೋನಾ ಟೈಮಲ್ಲಿ ಕೂಡ ಅವಳಿಗೆ ಕಷ್ಟ ಆಗಿರುವಾಗ ನನ್ನಿಂದ ಸಾಧ್ಯವಾದಷ್ಟು, ಅಂದರೆ ನನ್ನ ಸಮಿತಿಯವರು ಜೊತೆಗಿದ್ದುಕೊಂಡು ನಮ್ಮಿಂದ ಸಾಧ್ಯವಷ್ಟು ಸಹಕಾರ ಕೊಟ್ಟೆವು. ಆದರೆ ಒಂದು ಯಾವತ್ತೊಂದು ಮನುಷ್ಯನ ಆಸೆ ಏನು ಅಂತ ಹೇಳಿದರೆ ಒಂದು ಒಳ್ಳೆಯ ಮನೆಯಲ್ಲಿ ವಾಸಿಸಬೇಕು ಅಂತ ಒಂದು ಆಸೆ ಇರ್ತದೆ. ಅಂಥ ಒಂದು ಯೋಗವನ್ನು ಒದಗಿಸಲಿಕ್ಕೆ ನಮ್ಮಿಂದ ಬಾಕಿ ರೀತಿಯಲ್ಲಿ ಆಗಲಿಲ್ಲ. ಆದ ಕಾರಣ ಈ ಸಂಘ ಸಂಸ್ಥೆಯ ಮುಖಾಂತರ ಹಾಗೂ ಸುದ್ದಿಯವರ ಮುಖಾಂತರ ಹಾಗೆ ಮಾತಾಡಿಕೊಂಡು ಆ ಮುಖಾಂತರದ ಅವಳಿಗೊಂದು ಒಳ್ಳೆಯ ಮನೆಯನ್ನು ಕೊಡಿಸುವ ಅಂತ ಹೇಳೋ ಒಂದು ಭರವಸೆಯಿಂದ ತಮ್ಮ ಮೂಲಕ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೆ. ನಾವೆಲ್ಲರೂ ಕೈ ಜೋಡಿಸಿ ಅವಳ ಒಂದು ಉತ್ತಮವಾದ ಮನೆಯಲ್ಲಿ ಒಳ್ಳೆ ರೀತಿಯ ಜೀವನ ಮಾಡಿಕೊಳ್ಳಿ ಅಂತ ಹೇಳುವ ಆಶೆಯಿಂದ ತಮ್ಮೆಲ್ಲರಲ್ಲಿ ಕೂಡ ಈ ರೀತಿಯಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಆತ್ಮೀಯ ವೀಕ್ಷಕರೇ, ಕೇಳಿದ್ರಲ್ಲ, ಇದು ಭಾಗೀರಥಿಯವರು, ನಮ್ಮ ಕ್ಷೇತ್ರದ ಶಾಸಕಿ ಭಾಗೀರಥಿ ಮುರುಳೆ ಇವರದನ್ನು ಗಮನಿಸಬೇಕು. ಅವರದೇ ಕ್ಷೇತ್ರದಲ್ಲಿರುವಂತಹ ಈ ಭಾಗೀರಥಿಯವರಿಗೆ ಏನಾದರೂ ಸೂರು ಕಲ್ಪಿಸುವ ಜವಾಬ್ದಾರಿಯನ್ನು ಅವರು ಕೂಡ ತೆಗೆದುಕೊಳ್ಳಬೇಕು ಎನ್ನುವುದು ನಮ್ಮ ಆಶಯ ಕೂಡ. ಈ ವಯೋವೃದ್ಧರಾಗಿರುವಂಥ ಈ 65 ವರ್ಷದಲ್ಲೂ ಕೂಡ ಇನ್ನಿತರ ಕಡೆಗಳಿಗೆ ದುಡಿಮೆಗೆ ಹೋಗಿ ತನ್ನ ತುತ್ತಿನ ಚೀಲವನ್ನು ತುಂಬಿಸುವಂಥ ಸ್ಥಿತಿಯಲ್ಲಿ ಅವರಿದ್ದಾರೆ. ಆದರೆ ವಾಸಿಸಲು ಒಂದು ಒಳ್ಳೆಯ ಮನೆ ಇಲ್ಲ. ಯಾವಾಗಾದರೂ ಮುರಿದು ಬೀಳುವಂಥ ಸ್ಥಿತಿಯಲ್ಲಿರುವಂಥ ಒಂದು ಮನೆ ಇದೆ. ಖಂಡಿತವಾಗಿಯೂ ಅವರ ಆಶಯಕ್ಕೆ ಸಹೃದಯರು ನೆರವಿಗೆ ಬರಬೇಕು ಎನ್ನುವುದು ನಮ್ಮ ಆಶಯ ಕೂಡ. ರಿಪೋರ್ಟರ್ ಗಣೇಶ್ ಕುಕ್ಕುದೊಡ್ಡಿ ಜೊತೆ ದುರ್ಗಾ ಕುಮಾರ್ ನಾಯರ್ಕೆರೆ, ಸುದ್ದಿ ನ್ಯೂಸ್, ಸುಳ್ಳೆ.